ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆವ ಲೈಫ್ ಸ್ಟೈಲ್. ಬನ್ನಿ ಇವತ್ತು ಬೂದ್ಗುಂಬಳಕಾಯಿಯಿಂದ ಸ್ವೀಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬೂದ್ಗುಂಬಳಕಾಯಿನ ತುರಿದಿಟ್ಕೊಳ್ಳಿ. ನೋಡಿ, ಈ 1 ಕಪ್ ಆಗೋಷ್ಟು ಇದೆ. ಇದರಲ್ಲಿ ಅರ್ಧ ಸಕ್ಕರೆನ ತಗೋಬೇಕು. ಇಲ್ಲ ಇನ್ನೂ ಸ್ವಲ್ಪ ಕಮ್ಮಿ ತಗೊಂಡ್ರು ನಡೆಯುತ್ತೆ. ಅದಾದ ನಂತರ ಏಲಕ್ಕಿ ತಗೊಳ್ಳಿ, ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಈಗ ಇಲ್ಲಿ ಚಿಕ್ಕ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ತುಪ್ಪ ತಗೊಂಡಿದ್ದೀವಿ. ಇದು ಸ್ವೀಟಿಗೆ ಸೇರ್ಸಕ್ಕೂ ಸಹ ಮತ್ತೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಕ್ಕೂ ಇಷ್ಟು ತುಪ್ಪನ ಉಪಯೋಗಿಸ್ಕೊತಾ ಇದ್ದೀವಿ. ಈಗ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ನೋಡಿ 1 ಕಪ್ ಆಗೋಷ್ಟು ಬೂದ್ಗುಂಬಳಕಾಯಿನ ಸೇರಿಸ್ಕೊತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ವಾಟರ್ನ ಸೇರಿಸ್ಕೊಂಬೇಡಿ. ನಾವು ಬೂದ್ಗುಂಬಳಕಾಯಿನ ತುರ್ಕೊಳ್ಳೋವಾಗ್ಲೇನೆ ನೀರು ಬಿಟ್ಕೊಳ್ಳುತ್ತೆ, ಅದೇ ನೀರಲ್ಲೇನೆ ಬೇಯಿಸ್ಕೊಳ್ಳಿ. ನೋಡಿ, ತುರಿದಾಗ ಇಷ್ಟು ನೀರು ಬಂದಿರತ್ತೆ, ಅದರಲ್ಲೇ ಬೇಯಿಸ್ಕೊಂಡ್ರೆ ಸಾಕು. ಈಗ ಇದು ನೀರು ಇಂಬ್ರೋವರೆಗೂ ಒಂದು 10 ರಿಂದ 15 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಆಗಾಗ ನೋಡ್ಕೋತಾ ಇರಿ. ನೋಡಿ, ಇನ್ನೂ ಇಷ್ಟು ನೀರು ಇದೆ. ಇನ್ನೂ 1-2 ನಿಮಿಷ ಬಿಡೋಣ ಈಗ ಬೇಯಕ್ಕೆ. ಈಗ ನೋಡಿ, ಪೂರ್ತಿ ನೀರು ಡ್ರೈ ಆಗಿದೆ. ಈಗ ನಾವಿದಕ್ಕೆ ಸಕ್ಕರೆನ ಸೇರಿಸ್ಕೋಬಹುದು. ಇಲ್ಲಿ ನಾವು ಅರ್ಧ ಕಪ್ಪಷ್ಟು ತಗೊಂಡಿದ್ದೀವಿ. ಇದರಲ್ಲಿ ಸ್ವಲ್ಪ ಕಮ್ಮಿನೂ ಸಹ ತಗೋಬಹುದು, ಆದರೆ ಜಾಸ್ತಿ ಹಾಕಬೇಡಿ, ಸ್ವೀಟು ಜಾಸ್ತಿ ಅನ್ಸುತ್ತೆ ಬೂದ್ಗುಂಬಳಕಾಯಿ ಜೊತೆಗೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಸ್ವೀಟು. ಟ್ರೈ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯ್ತಾ, ಮತ್ತೆ ನಿಮ್ಗೆ ಯಾವ ರೀತಿ ರೆಸಿಪೀಸ್ ಬೇಕು ಅಂತ. ಈಗ ಸಕ್ಕರೆ ಕರಗೋ ತನಕ ಒಂದು 3 ರಿಂದ 5 ನಿಮಿಷ ಇದನ್ನ ಬೇಯಿಸ್ಕೊಳ್ಳಿ. ಇದು ಒಂದ್ಸತಿ ಮಾಡ್ಕೊಂಡು ನೀವು ತಿಂದು ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರತ್ತೆ. ಮತ್ತೆ ಪದೇ ಪದೇ ಮಾಡ್ಕೋಬೇಕು ಅಂತಾನೂ ಅನ್ಸತ್ತೆ ಈ ಸ್ವೀಟ್ನ, ಅಷ್ಟು ಚೆನ್ನಾಗಿರತ್ತೆ. ತಣ್ಣಗಾದ್ಮೇಲೆ ಸಹನೂ ಅಷ್ಟೇ ತುಂಬಾ ಚೆನ್ನಾಗಿರತ್ತೆ. ನೋಡಿ, ಈ ರೀತಿ ಸಕ್ಕರೆ ಎಲ್ಲ ಕರಗದ ನಂತರ ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇದ್ದೀವಿ. ಈ ರೀತಿ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತುಪ್ಪ ಹಾಕಿದ ನಂತರ ಕೂಡ ಒಂದು 3 ರಿಂದ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಸ್ವಲ್ಪ ತಳ ಬಿಡೋವರೆಗೂ ನಾವು ಅದನ್ನು ಬೇಯಿಸ್ಕೊಂಡು ಸ್ವಲ್ಪ ತಿರುಗಿ ಕೊಡ್ತಾ ಇದ್ರೆ ಪಾತ್ರೆಗೆ ಅಂಟತ್ತೆ ಇಲ್ವಾ ಅಂತ ನಮ್ಗೆ ಗೊತ್ತಾಗತ್ತೆ ತಳ ಬಿಡೋದು. ಈಗ ಅಷ್ಟರಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ತಗೊಂಡು ಇದರಲ್ಲಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನೀವು ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ನಮಗಿನ್ನೂ ಹೆಚ್ಚೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಖುಷಿ ಆಗತ್ತೆ. ಹಾಗೂ ನಿಮ್ಗೇನು ಅನ್ನಿಸ್ತಿದೆ ನಮ್ಮ ಚಾನೆಲ್ ವಿಡಿಯೋಸ್ ಅದನ್ನು ಸಹ ತಿಳಿಸ್ಕೊಡಿ. ನೋಡಿ, ಈಗ
ಪೂರ್ತಿ ತಳ ಬಿಡ್ತಾ ಇದೆ. ಈಗ ಬಿಸಿ ಬಿಸಿಯಾದ ಬೂದ್ಗುಂಬಳಕಾಯಿ ಹಲ್ವಾ ರೆಡಿಯಾಗಿದೆ. ಟೇಸ್ಟ್ ಮಾಡೋದಕ್ಕಿರ್ಲಿ, ಈಗ ನೋಡಿ ಸ್ಮೆಲ್ಲೇನೆ ಅಷ್ಟು ಚೆನ್ನಾಗಿ ಬರ್ತಿದೆ. ಒಂದ್ಸತಿ ಮಾಡಿ ತಿನ್ನೋಡಿ ಫ್ರೆಂಡ್ಸ್, ಖಂಡಿತ ನಿಮ್ಗೆ ಇಷ್ಟ ಆಗತ್ತೆ. ಇದು ತಣ್ಣಗಾದ್ಮೇಲೂ ಅಷ್ಟೇ ತುಂಬಾ ರುಚಿಯಾಗಿರತ್ತೆ. ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಎಷ್ಟೋ ಸಪೋರ್ಟ್ ಮುಂದೆ ಹೆಚ್ಚೆಚ್ಚು ವಿಡಿಯೋಸ್ನ ಮಾಡೋದಕ್ಕೆ. ಹಾಗೂ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ನಮ್ಮ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್. ಬಾಯ್.